ಏ ನೀ ಬಾ ಚಲೋ ಬಾ ನಾ ಕುತ್ತಾನೆ ಇಲ್ಲಿ ಅವ್ನು ಕರ್ಕೊಂಡು ಇಲ್ಲಿ ಎಲ್ಲಿ ಕನ್ಸ್ಕೊಂಡು ನೀನು ಭೇಟಿ ಆಗಲ್ಲ ಅವ್ನು ಕರ್ಸಿರ್ತಾವ ನೋಡಪ್ಪ ಗುರುಲಿಂಗಪ್ಪ ಜಯರಾಜಪ್ಪ ನಿಮ್ ಕಡೆ ಎಲ್ಲಾರು ಬೀಗರು ಬೀಜರು ಬಂದಾರಲ್ಲ ಬಂದು ಬಳಗ ಎಲ್ಲಾರು ಬಂದ್ರಲ್ಪ ಹಾ ಪುರೋಹಿತ್ರಿ ಎಲ್ಲಾರು ಬಂದಿದ್ದಾಯ್ತು ಇನ್ನೇನ ತಾಳಿ ಕಟ್ಟೋದು ಅಷ್ಟೇ ಬಾಕಿ ಹಂಗಾದ್ರೆ ಎಲ್ಲಾರು ಅಕ್ಕಿ ಕಾಳು ಕೊಡಪ್ಪ ಹಂಗಾರ ಹೂವಿನ ಬಗ್ಗಸುನು ಮದುಮಕ್ಳು ಎದ್ ನಿಲ್ರಪ್ಪ ಒಬ್ರಿಗೊಬ್ರು ಮಾಲೆ ಹಾಕೋರಿ ಸಾಧಿಕೆ ಅಂಜಲಿ ನೀ ಯಾವಾಗ ಹಿಂಗೆ ಒಪ್ಪಿಸ್ಕೊಳಕ್ಕೆ ನಮ್ದೆಲ್ಲ ಸಂದೇಹ ಹೋಗೋದು ಮಂದೇಗಾಗಲ್ಲ ನನ್ನ ಮದುವೆ ಮತ್ತೆಪ್ಪ ಗುರುನಪ್ಪ ಊಟಕ್ಕದು ಏನೇನ್ ಮಾಡ್ಸಿದ್ವಿ ಏಪ್ಪ ತಡಿ ಹೆಸರು ನೀನು ಮುಂದೆ ಹೋದೇನೆ ಹೆಂಗ ನಿರು ನಿಂದ ಭಾಳ ಹತ್ತೇನೆ ಇವತ್ತು ಯಾಕೆ ನಮ್ಮ ಏನಿದ್ರಲ್ಲ ಗ್ರೂಪಿಗೆ ನಿಮ್ದಿದ್ರಾಗ ಬಗೆಹರಿಸ್ಬಿಡ್ಲೇನ ಬೇಡ ನಾನು ಲಾಸ್ಟ್ ಫಸ್ಟ್ ಆಗಿ ಕೊಡ್ಸಲ್ಲ ನನಗೆ ಯಾಕೆ ಏನಕ್ಕೆ ಓನ್ಲಿ ಲಾಸ್ಟ್ ಅಣ್ಣ ನೀ ಹುರುಪಲ್ಲಿ ಫಸ್ಟ್ ನೈಟಿಗೆ ಗೊತ್ತೈತಿ ಅಯ್ಯ ನಿಂದೈತೇನ ಮಾಮ ನೋಡೈತಿ ನೀ ಏನಪ್ಪ ಕೊಳಿ ನೋಡಿದ್ದಂಗಿದ್ದ ಸರ್ ಇಂದ
ನೀ ಬರ್ಬೇಕಲ್ಲಿ ಮತ್ತ ದೊಡ್ಡ ಮನುಷ್ಯದಿ ಮತ್ತ ಬಿತ್ತಿಗಿದ್ದಿ ಅಂದ್ರೆ ಎಲ್ಲಾರ ನೋಡ್ರಿವ ಮಕ್ಕಳ ಚಂದ ಕೊಡಪ್ಪ ಗಂಡನ ಹೆಸರು ಹೇಳಬೇಕು ಮೊದಲ ಶಂಕರನ ಶೀಲಮ್ಮ ಅವರು ಹೇಳಬೇಕು ಮೈಲ್ವಾನಿ ಮ್ಯೂಸಿಕ್ ಮಾಡಿದ್ನಿ ಅಲ್ಲ ಹೇಳವ ಯಪ್ಪ ನೀ ಯಾಕೋಡ ನೀನು ಸೌಂಡ್ ಇಡಂದಿ ನಾಯಿ ನಂದಿನಿ ಏ ಅವರು ಒಡಪಟ್ಟು ಹೆಸರು ಹೋಗ್ತಾರೆ ಎಲ್ಲಾರ ವಾವ ಅನ್ಬೇಕ ಅಂತೀರಿಲ್ಲ ಹಚ್ಚೆ ಕುರ್ರ ನಾಯಿಗೆ ಮಾಡಿ ನಮ್ಗೆ ಮರೆದಿಲ್ಲ ನಮ್ಗೆ ನಾವು ಒಳ ಬಂದವ ಯಾವ ಅಬಾಯ ಹೇಳಬಾ ಹೆಸರು ನಿನಗೆ ನಾರ್ತಿ ಮಾಡ್ಬೇಕ ನೀನು ಇಲ್ಲ ಫಸ್ಟ್ ನೆಟ್ಟಿನ ಹಾಸ್ತಾಳ ಅವ ಅನುಬಂಧವೋ ಜನುಮಗಳ ಬಂಧು ಹೇಳದೇನು ಕೇಳದೇನು ಸೇಯುತ್ತಾಳೆ ಅಯ್ಯೋ ಶ್ರೀರಾಮರು ನನ್ನ ಬೈಕೊಳಂಗ ಬರ್ತೈತಿ ನೀ ಹೊಯ್ಕೊಳಕ್ ಹಸ್ತೀನಿ ಮತ್ ನಿನ್ನ ಹೇಳ್ತೇವ ಅಲ್ಲೇ ಬಡದ್ರ ಬಡಿ ಕಡಿಕ ಹೇಳ ವಿಘ್ನ ನಿವಾರಕ ಗಣಪತಿ ಭಾಷಾದೇವಿ ಸರಸ್ವತಿ ಕೈಲಾಸದೊಡೆಯ ಉಮಾಪತಿ ನನ್ನ ಮಾಂಗಲ್ಯದ ಅಧಿಪತಿ ಶಂಕರ ಏನಂದ್ರೆ ಯಾರೇ ಗೊತ್ತಿಗೆ ಹೆಸರು ಹೇಳಲ್ಲ ನೀ ಬಲ್ಲಿ ಉರ್ರಪದಿ ಬಾಯಪ್ಪ ಹೇಳಬ ಹೆಸರು ಒಡ ನೀ ಬಗಲಾರ ಕುಂದ್ರಪ್ಪ ಕಡಿಕ ಅಲ್ಲಿ ಹೋಗ ಖಾಲಿ ಇತ್ತಿಲ್ಲ ಮೈಕ್ ಇಲ್ಲೇ ಬರ್ತಾನೆ ಇವ ಸಾಯಕ ಇಲ್ಲೇ ನೀ ಅಲ್ಲೇ ನಿಂದ್ರ ಒಡಪಾಕ ಹೆಸರು ಹೇಳ್ಬೇಕಾ ಮತ್ತೆ ನಂದು ನೀನ್ ಹೇಳ್ತಿರ ನೀನೇನೆ ಶೀಲ ಶೀಲ ನಾ ಏನ್ರ ಮಾಡ್ಬೋದು ನೀ ಏನ್ರ ಮಾಡ ಬರ್ರಿ ಅವ ನೀ ಕ್ಯಾಸೆಟ್ ರಾಕ್ ಕಡಿಕೊಂಡು ಡ್ಯಾನ್ಸರ್ ಮಾಡ್ತೀರ ಅವರೇ ಬರ್ರಿ ಅಪ್ಪರ ಹೆಸರು ಚಂದ ಒಡಪಾಕಿ ಹೇಳ್ಬೇಕಾ ನೀವು ಎಷ್ಟು ನಾಚ್ತಿರ ಫಸ್ಟ್ ನೈಟಿಗೆ ಹೇ ನಾವಿನ್ ನಚ್ಚಂಗಿಲ್ಲ ಬಾ ಶೆಟ್ಟಿ ಬಂದು ನಾವೆಲ್ಲ ಯಾಕೆ ನಾಚ್ತಾರ್ರಿ ಇವ್ರು ಬಾ ಯಾಕೆ ದೇವ್ ಬಂತಾನೆ ನಾನು ಸುಮ್ನಿರ ಮತ್ ನೀನ್ ನೋಡ್ರಿ ಅಂಜಿಕ್ ಬರಾಕತೈತಿ ಮತ್ತೆ ಕಾಲಾಗ್ ಸಿಕ್ಕಿತ್ತಲ್ಲ ನಾಳೆ ನಿಂಗೆ ಯಪ್ಪ ಹೇಳ ಹೆಂಗ್ ಮಾಡ್ತೀವಿ ನೋಡಿ ಅವ್ರು ಮಂದಿ ಎದ್ದಾದ್ರ ನಾಟಕ ಮುಗಿಸ್ಕೊಂತ ನಾವು ಮಾಡಿದ್ವಿ ಮತ್ತೆ ಹೇಳವಲ್ಲಿ ನೀ ಎಲ್ಲ ಅರ್ಥಕ ಮಾಡ್ತೀನಿ ಉಪ್ಪಿಟ್ಟು ಉದುರು ಬಾಳ ಉಳ್ಳಾಗಡಿಗೆ ಪದ್ರ ಬಾಳ ಉಪ್ಪಿಟ್ಟು ಉದುರು ಬಾಳ ಉಳ್ಳಾಗಡಿಗೆ ಪದ್ರ ಬಾಳ ಇಲ್ಲ ಅಂದವ್ರು ಯಾರು ಹೇಳ್ಬರ್ರಿ ತಪ್ಪಾಗೈತ್ರಿ ನಮ್ಮ ರಾಯರಿಗೆ ನಿಮ್ ರಾಯರಿಗೆ ನನ್ ಮ್ಯಾಲ ನಿನ್ ಮೇಲೆ ನೆದ್ರ ಬಾಳ ಅರ್ಜುನ್ ಅಂತ ಅರ್ಜುನ್ ಹತ್ತಿಕ್ಕಿಲ್ಲ ಕುಂದ್ರು ಯಾಕ ನೀನ್ ಅಲ್ಲಿಗೆ ಕುಂತಿಲ್ಲ ಬಾ ಹೇಳುವ ಹೆಸರು ಹೆಂಗ ನಾಗ್ಬೇಕ ನಕ್ರ ಸತ್ಯ ಹರಿಚಂದ್ರ ಸುಡುಗಾಡು ಕಾದಿದ್ದು ಸತ್ಯಕ್ಕಾಗಿ ವಾ ವಾ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ತಂದು ಕೊಟ್ಟಿದ್ದು ದೇಶದ ಹಿತಕ್ಕಾಗಿ ವಾ ವಾ ಅಂದ್ರೆ ನಾನು ನನ್ನ ಮಡದಿ ಹೆಸರು ಹೇಳುತ್ತಿರುವುದು ನಿಮ್ಮೆಲ್ಲರ ಸಂತೋಷಕ್ಕಾಗಿ ಗಂಗಾ ಇಲ್ಲಿ ಯಾರಿಗೂ ಸಂತೋಷ ಆಗಿಲ್ಲ ದುಃಖನ ಬಾಳ ಆಗೈತೆ ಅವ್ರಿಗೆ ಪಾಪ ಅವ್ರಿಗೆ ಮೇಲೆ ಮನಸ್ಸು ಮಾಡಿದ್ರೆ ಯಾರಿಗೂ ಗೊತ್ತು ನೀ ಮದ್ವೆ ಬಿಟ್ಟಿ ಕೆಸಲಾಗಿದ್ದೀರಿ ಮಜ್ಜ ಊಟಕ್ಕದು ಏನ್ ಮಾಡ್ಸಿರುತ್ತ ಮತ್ತೊಂದು ಬಿರಿಯಾನಿ ಶ್ರಾವಣ ಐತಿ ಹಾ ಲಾಸ್ಟ್ ಟೈಮ್ ಅಲ್ಲಿ ಊಟ ಟೈಮ್ ಆಗೈತಿ ಮಟ್ಟ ಕಾಸು ಕುರ್ಮ ನೀ ಎಷ್ಟು ತಿಂದಿದ್ದೆ ಅಪ್ಪ ಕಾಸು ಕುರ್ಮ ಸ್ನಾಕ್ಸ್ ಏನೈತಿತ್ತ ಹಾ ಸ್ನಾಕ್ಸ್ ಸ್ನಾಕ್ಸ್ ಈಸ್ ಓನ್ಲಿ ಬೋಟಿ ಕಲೀಜಾ ಅದು ಸ್ನಾಕ್ಸ್ ಓಕೆ ಯು ಆರ್ ಅಂಡರ್ಸ್ಟ್ಯಾಂಡ್ ಎಸ್ ಮೇಡಮ್ ಅಣ್ಣ ತಿಳಿತ ನಿನಗಿದ್ರೆ ನನಗ ಅರ್ಥ ಇಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು ಬರ್ರಿ ಊಟ ಮಾಡಿ ಮುಖಯಪ್ಪ ನೀವು ಸುಸ್ತಾಗಿತ್ತು ಮದುವೆ ಅಂತ ಹೋಗೋಣ ಇದೇ ಸಂತೋಷಕ್ಕಾಗಿ ನೀವು ಸರ್ ಹಾರಾಡ್ರೆ ಮನೆಗೆ
ಮೆಲ್ಲ ಮೆಲ್ಲನೆ ಬರುತ್ತಾನಮ್ಮ ಈ ಪ್ರೀತಿಯ ಮನೆಗೆ ಬೆಳ್ಳಿ ಬೆಳಕು ತರುತ್ತಾನಮ್ಮ ಹೋಗು ನಾನು ಮನೆಗೆ ಚಂದ ಜಾಯಂಗೆ ಆ ಏನಂದ್ರೆ ಹಾ ಏನಂಗ ಅಂತಾಳೆ ಶಂಕರ್ ಅರ್ಜುನ್ ತೋರ ಮನೆ ಬಿಟ್ಟು ಗಂಡನ ಮನೆಗೆ ಬಂದ ಮಡದಿರಲ್ಲಿ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳುವುದು ನಿಮ್ಮ ಕೆಲಸ. ಆಯ್ತಣ್ಣ ಹೇಳ್ದಂತೆ ನೋಡಿ ಅಣ್ಣ
ಪತಿಯ ಸೇವೆ ಮಾಡಲು ಬಂದ ಸತಿಗೆ ಸಂಕಟ ಕೊಟ್ಟರೆ ಮೆಚ್ಚನ ಪರಮಾತ್ಮ. ಆಯ್ತು ಮಾವ, ನೀವು ಹೇಳಿದಂತೆ ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಯಾವುದೇ ರೀತಿ ಕಳಂಕ ಬಾರದಂತೆ ನೋಡಿಕೊಳ್ಳುತ್ತೆ. ಈ ಮಾತು ನಿಮ್ಮ ಪಾದ ದಾನಿಗೆ ಸತ್ಯ ಮಾವ. ಹೌದು, ನಿಮ್ಮ ಮಾತಿನಂತೆ ನಡೆದುಕೊಳ್ತೀವಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನಿನ್ನಂತ ಶ್ರೀಮತಿ
ಶಂಕರಣ್ಣ ದಲಾಲ್ ಅವರು ಅರ್ಜುನ್ ಮತ್ತು ಗುರುಲಿಂಗನ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಚಂದ್ರಕ್ಕಿಂತ ಚಂದ್ರ ಹೇಗೆ ಸುಂದರ ಲೇ ಜಯರಾಜ್, ಹಿರಿಯ ತುಂಬಿದ ಗೂಡಿನಂತಿದ್ದ ನನ್ನ ಸಂಸಾರವನ್ನು ಆಸ್ತಿಗೋಸ್ಕರ ಹೆತ್ತ ನನ್ನ ತಂದೆ ತಾಯಿನ ಕೊಲೆ ಮಾಡಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಹಾಯಾಗಿ ನೀನು ತಿಳ್ಕೊಂಡಿದ್ಯಾ? ಅದೆಂದಿಗೂ ಸಾಧ್ಯವಿಲ್ಲ. ನೋಡ್ತಾ ಇರೋ ಹೊತ್ತಲ್ಲದ ಹೊತ್ತಿನಲ್ಲಿ ನಿನ್ನ ಕಪಟದ ಕರ್ಮದ ಅರಮನೆಗೆ ನುಗ್ಗಿ ನೀ ಮಾಡಿದ ಕರ್ಮದ ಕೆಲಸಕ್ಕೆ ಧರ್ಮದ ಶಿಕ್ಷೆ ಕೊಡಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಲೇಚರ ಬೀಸುವ ಬಿರುಗಾಳಿ ನಾನು. ಈ ಬಿರುಗಾಳಿಗೆ ಸಿಕ್ಕ ನಿನ್ನ ಜೀವನ ನರಕ ಯಾತನೆ ಅನುಭವಿಸುವಾಗೆ ನಾ ಮಾಡಿದೆ ಹೋದ್ರೆ ಇವನು ಶೇಡಿಗಾಗಿ ಗುರಿಯಿಟ್ಟ ಗುರಿಕಾರನೇ ಅಲ್ಲ. ಅಲ್ಲ, ಈ ಗಂಡಸರ ಕಣ್ಣಿಗೆ ಕಾಣಿಸ್ತೀವಿಲ್ಲ ಅಂತ ನಾನು ಅಲ್ರಿ. ನಮ್ಮಂತ ಹರೈದು ಹುಡುಗಿಯರ ಕಂಡ್ರೆ ಸಾಕು, ಬೇಕಂತ ಬಂದು ಟಿಕ್ಕಿ ಹೊಡೆದು ಸಮಾಧಾನ ಮಾಡಿ ಹೊಳಿಸಿ ಕಂಡಿಸಿರ್ರಿ. ಲೇ ಸಂಕಿನ ಹೆಣ್ಣೆ, ದಾರಿ ತಪ್ಪಿ ನಡೆಯುವ ನಿನ್ನಂತ ಹೆಣ್ಣುಗಳನ್ನು ಮುಟ್ಟಿ ಬೇಸಿಗೆ ಮಾಡಿಕೊಳ್ಳುವ ಏಸಿ ಗಂಡಸಲ್ಲ ಈ ಕರ್ರ. ಹಾ, ಮತ್ತ ಹಿಂಗ ತಪ್ಪದ ಬಿತ್ತರಸ ನೀನ ಸರಂಗ ಬರಬೇಕೆಂಬ ಸಂಗತಿ ಗೊತ್ತಿಲ್ಲ ನೆಪ್ಪ ನಿನಗೆ. ಅಂದ್ರ ಮೈ ಮೇಲೆ ತಬರಿಲ್ದ ಬರುವ ನೀನು ನೋಡಿ ಸರಿದು ಬರ್ಲಿಕ್ಕೆ ನೀನು ಊರಾಗ ಬಿಟ್ಟ ಹಸುನ. ಯಾಕಲೆ ಜೋಕ್ ಬರ್ರೆ, ಅಲ್ಲ ಜೋಕ್ ಬರ್ರೆ. ಅಲ್ಲ ಬಾಯ ಹಣ್ಣ ಅಲ್ಲಿ ಹಗರಾಗತ್ತಂತೇಳಿ ಅದು ತಪ್ಪಿ ಮಾತಾಡಿದಿ. ಮತ್ ನಿನ್ನ ನಾಲ್ಗೆ ಕಿತ್ತು ಕೈಯ ಕೊಟ್ಟು ಜೋಕೆ 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 ಮಾತನಾಡಿ ಜಾರಿ ಹೋಗ ನಿನ್ನಂತ ಜಾರಿನಿಂದ ಜಾರಿ ಎತ್ತಿಸಿಕೊಳ್ಳಕ್ಕೆ ನಾನೇನು ಹಾಲು ಕುಡಿಯುವ ಹಸುಗುಸಲ್ಲ. ಹಾಲು ಹಲವನ್ನು ಸೃಷ್ಟಿಸಿ ನಿನ್ನಂತ ಹರಿಯದ ಹುಡುಗರನ್ನು ಹಾಲು ಉದಿರಿಸಿ ಸರಿದಾರಿಗೆ ತರುವ ಹಂಬೀರ ನಿನ್ನನ್ನು ಇಲ್ಲೇ ಮುಗಿಸಿ ಬಿಡುವೆ. ನಾವಲ್ಲಿ ವಯವ ಇವನ್ ಎದುರು ಹಾಕೊಂಡ್ರೆ ನನ್ ಚಿವಕ್ಕಲ್ಲ ಯಪ್ಪ. ನಂದು ತಪ್ಪಾಗಿದ್ದೆ, ಅಲ್ಲಿ ನಂದು ತಪ್ಪಾಗಿದ್ದಿ. ನನ್ನ ಬಿಟ್ಟು ಬಿಡಿ ಅಪ್ಪ. ಇಷ್ಟೆಲ್ಲ ಸಮಯ ವ್ಯರ್ಥ ಮಾಡಿದ ತಪ್ಪಿಗೆ ನಿನ್ನ ಡೋಂಟ್ ಟಚ್ ಮೀ, ಡಿಸ್ಟೆನ್ಸ್ ಮೇಂಟೈನ್ ಮಾಡಪ್ಪ ಯಪ್ಪ. ಬೇಕಾದ್ರೆ ಒಂದು ಪದ ಹಾಡು ಹೋಗಂದ್ರ ಹೋಗ್ಬಿಡ್ತನ್ನ.
ಸೇರಿರುವಳು ನನ್ನ ಕನಸಿನ ಕಣ್ಣೆ ಶೀಲ. ಜಯರಾಜ್, ನಾ ಹೆಣೆದ ಬಲೆಯಲ್ಲಿ ನಿನ್ನ ತಂಗಿಯನ್ನು ಸಿಲುಕಿಸಿ ಅವಳಿಂದಲೇ ನಿನ್ನೆಲ್ಲ ಸರ್ವಾಸ್ತಿಯನ್ನು ಎತ್ತಿ ಹಾಕದಿದ್ದರೆ ನನ್ನ ಹೆಸರು ಎಂಟದೆ ಬಂಟ ಪೃಥ್ವಿರಾಜನೇ ಅಲ್ಲ. ಏನ್ ಪೃಥ್ವಿರಾಜ್, ನೀವು ನಮ್ಮಳಿಗೆ ಏನಿಲ್ಲ ಶೀಲಾ, ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಕೆಲಸವಿತ್ತು, ಸಿಟಿಗೆ ಹೋಗಿದ್ದೆ. ನಾನು ಬರುವಾಗ ಕಾರ್ ಕೈ ಕೊಟ್ಟಿತ್ತು, ಅದ ನಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನಿನ್ನ ನೆನಪಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನಿದು ನೀನು ಹುಟ್ಟಿರುವ ಸೀರೆ, ನಿನ್ನ ಸ್ಥಿತಿ, ಈ ಹಾಳು ಮನೆ, ಏನು? ಏನ್ ಮಾಡ್ಲಿ ಪೃಥ್ವಿರಾಜ್, ಪ್ರೀತಿ ಎಂಬ ಮಾಯಿಗೆ ಕಟ್ಟುಬಿಟ್ಟು ಹಣೆ ಬರ ಹಕ್ಕಿ ಹೊಣೆಗಾರು ಅನ್ನೋ ಹಾಗೆ ಆ ದೇವರು ಬರೆದ ನಿರ್ಣಯಕ್ಕೆ ತಲೆ ಬಾಗಬೇಕಲ್ವೇ? ಶೀಲಾ, ಸುಂದರವಾದ ಹೂವು ದೇವರಿಗೆ ಅರ್ಪಣೆಯಾಗಬೇಕೆಂದೇ ಹುಟ್ಟುತ್ತದೆ. ಆದರೆ ಯಾವ ಹೂವು ಮಸನಕ್ಕೆ ಹೋಗುವ ಶವಕ್ಕೆ ಅರ್ಪಣೆಯಾಗಬೇಕೆಂದು ಯಾವ ಹೂವು ಬಯಸುವುದಿಲ್ಲ. ಹಾಗೆಂದ ಮಾತ್ರಕ್ಕೆ ಬಿಟ್ಟು ಬರಲು ಕಾದಿದ್ದೆ ಪೃಥ್ವಿರಾಜ್. ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಅನುಭವಿಸಬೇಕು ಅಲ್ಲವೇ? ಶೀಲಾ, ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಹಕ್ಕಿ ನೀನು ಇಂದು ಜೈಲು ಹಕ್ಕಿಯಾಗಿರುವೆ. ಅಂದ ಮಾತ್ರಕ್ಕೆ ನೀನು ಯೌವನದಲ್ಲಿ ಪಡಬೇಕಾದ ಸುಖವನ್ನು ಕಳೆದುಕೊಳ್ತೀಯ. ನಾನೇನ್ ಮಾಡ್ಲಿ ಪೃಥ್ವಿರಾಜ್, ಕಂಡ ಕನಸುಗಳಿಂದ ಒಡೆದು ಹೋದ ಕನ್ನಡಿಯಂತಾಗಿದೆ ನನ್ನ ಮನ ಬಿಚ್ಚಿ ಹಾರಾಡಬೇಕೆಂದು ಶಂಕರನ ಹೆಂಡತಿ ಎಂಬ ಕಟ್ಟಳೆಗಳು ನನ್ನನ್ನ ಕಟ್ಟಿ ಹಾಕ್ತಿವೆ. ಏನು ಮಾಡಬೇಕೆಂಬುದೇ ನನಗೆ ತಿಳಿಯದಂತಾಗಿದೆ. ಶೀಲಾ, ಕಟ್ಟಳೆಯ ಸಮಾಜ. ಶೀಲಾ, ಈ ಸಮಾಜದಲ್ಲಿ ಕಟ್ಟಳೆ ಮಾಡಿದ ನಿಯಮವನ್ನು ಕತ್ತಲೆಯಲ್ಲಿ ಮತ್ತೊಬ್ಬರ ಗಾಡಿ ಹಾರುವ ಬಂಡ ಪಂಚಾಯಿತಿದಾರರೇ ತುಂಬಿಕೊಂಡಿದ್ದಾರೆ ಈ ನಿನ್ನ ಕೆಟ್ಟ ಸಮಾಜದಲ್ಲಿ. ಅಂದಾಗ ಇದಕ್ಕೆ ನೀನೇಕೆ ಭಯಪಡುವೆ? ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ರತಿ ಸುಖ ಬೇಡುವ ಈ ಹೆಣ್ಣಿನ ಜೀವನಕ್ಕೆ ಮನಸ್ಸಿಗೆ ತೃಪ್ತಿ ನೀಡೋ ಗಂಡಿನ ತೋಳ್ತಿಕ್ಕೆ ಬೇಕು ಅಂತ ಮನಸ್ಸು ಹಾತೊಯ್ತಾ ಇದೆ. ಬಟ್ ಕೂಡಿದ ಮಡಿಯಲ್ಲಿ ತಂದೆಯ ಮಾತಿಗೆ ತಕ್ಕಂತೆ ಕುಣಿಯೋ ಗಂಡನಿಂದ ಇದನ್ನ ಕೊಡಲು ಸಾಧ್ಯವೇ? ಶೀಲಾ, ಇದು ಜೀವನ. ಮತ್ತೆ ಮತ್ತೆ ಹುಟ್ಟಿ ಬರಲು ಇದು ಹುಲ್ಲು ಜೀವನವಲ್ಲ. ಸಿಕ್ಕ ಸಮಯವನ್ನು ವ್ಯರ್ಥ ಮಾಡದೆ ಸುಖ ಪಡಬೇಕು. ಏನಂತೀಯ? ಸುಖ ಅನುಭವಿಸಬೇಕೆಂದು ಸರಿ ಇಲ್ಲದ ದಾರಿಯನ್ನು ಆಯ್ದುಕೊಂಡ್ರೆ ಒಪ್ಪುವುದೇ ಸಮಾಜ. ಶೀಲಾ, ನೀನು ಎಷ್ಟು ಸಾರಿ ವಿಚಾರ ಮಾಡಿದರೂ ನಿನಗೆ ಸಿಗುವುದು ಒಂದೇ ಉತ್ತರ, ಅದು ಪ್ರೇಮ ಸುಖ. ಇದಕ್ಕೆ ನೀನು ಒಪ್ಪಿದರೆ ನಾನಾಗುವೆ ನಿನ್ನ ಪ್ರೇಮದ ರಸ. ಏನಂತೀಯ? ಹಾಗಾದ್ರೆ ಹುಚ್ಚೆತ್ತು ಕುಣಿತಿರೋ ನನ್ನ ಯೌವನವನ್ನ ಮುಚ್ಚಿರೋದನ್ನ ಬಿಟ್ಟು ಸುಖದ ಸಂಪತ್ತಿಯಲ್ಲಿ ಎಲ್ಲಾದ್ರೂ ಇದ್ದೀಯ? ಹೌದು ಶೀಲಾ, ಸಾವಿರ ಸಾರಿ ವಿಚಾರಿಸಿದರು ಇದೇ ಕೊನೆಗೆ ಸಿಗುವುದು ಒಂದೇ ಉತ್ತರ. ಇದಕ್ಕೆ ನೀ ಏನಂತೀಯ? ಪೃಥ್ವಿರಾಜ್, ಒಂದು ವೇಳೆ ನಮ್ಮ ಪ್ರಣಯದ ನಾಟಕ ನನ್ನ ಗಂಡನ ಮನೆಯವರಿಗೆ ಗೊತ್ತಾದ್ರೆ ನನ್ನ ಗತಿ? ಶೀಲಾ, ವಿದ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ ಇನ್ನು ಬಡತನದ ಬೇಗೆಯಲ್ಲಿ ಬಳಲುತ್ತಿರುವ ನಿನ್ನ ಮಾವ, ಅಪ್ಪ ಹಾಕಿದ ಆಲದ ಮರವೆಂದು ಅದಕ್ಕೆ ನೀರೆರೆಯುವ ನಿನ್ನ ಅಕ್ಕ ಬಾವ, ಅವರಿಗೆ ನೀನು ಅಂಜುತ್ತೀಯ. ಶೀಲಾ, ನೀನೇನು ಚಿಂತೆ ಮಾಡಬೇಡ. ಹಾಗೇನಾದರೂ ಒಂದು ವೇಳೆ ಆದರೆ ಆ ಕ್ಷಣದಲ್ಲೇ ನಾನು ನಿನ್ನನ್ನು ನನ್ನ ಮನದ ಮಹಾರಾಣಿಯನ್ನಾಗಿ ಮಾಡಿಕೊಳ್ಳುವೆ. ನೀನ್ ಯಾಕೆ ಚಿಂತೆ ಮಾಡುವೆ? ಚೇಚೆ, ಹಾಗೇನೂ ಇಲ್ಲ ಪೃಥ್ವಿರಾಜ್. ಇಷ್ಟು ದಿನ ಚಿಂತೆಯಲ್ಲಿದ್ದ ನನ್ನ ಮನಸ್ಸನ್ನ ಹಗುರ ಮಾಡಿದ ಹದಿನ ಕಮಾನ್ ಮಾಡಿದಾರೆ.
ಮುತ್ತಿನ ಸುರಿಮಳೆಯನ್ನು. La